ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಇವತ್ತು ನಾವು ಮನಮುಟ್ಟುವಂತಹ ಶ್ರೀ ಭಗವಾನ್ ಶ್ರೀಕೃಷ್ಣನ ಮತ್ತು ಸುಧಾಮನ ಪ್ರೇರಣಾತ್ಮಕ ಕಥೆಯನ್ನು ಕೇಳುವ. ಸ್ನೇಹ ಎನ್ನುವುದಕ್ಕೆ ಯಾವುದೇ ಭೇದವಿಲ್ಲ. ಆ ಸಂಬಂಧದಲ್ಲಿ ಬರುವುದು ಕೇವಲ ಪ್ರೀತಿ ಹಾಗೂ ಸಹಾಯ. ಜೀವನದ ಕೆಲವು ಕಷ್ಟದ ಸಂದರ್ಭದಲ್ಲಿ ಬಂಧುಗಳು ಸಹಾಯ ಮಾಡದಿದ್ದರೂ ಸ್ನೇಹಿತರು ಸಹಾಯ ಮಾಡುತ್ತಾರೆ. ಉತ್ತಮ ಸ್ನೇಹದಿಂದಲೇ ಎಷ್ಟೋ ಜನರು ಜೀವನದಲ್ಲಿ ಸಾಕ್ಷಾತ್ಕಾರವನ್ನು ಪಡೆದುಕೊಂಡಿದ್ದಾರೆ. ಸ್ನೇಹ ಎನ್ನುವುದು ಇಂದು ನಿನ್ನೆಯ ವಿಚಾರವಲ್ಲ. ಒಂದು ಅದ್ಭುತವಾದ ನಿಷ್ಕಲ್ಮಶವಾದ ಸ್ನೇಹ ಎಂದರೆ ಶ್ರೀಕೃಷ್ಣ ಹಾಗೂ ಸುಧಾಮನದ್ದು. ಇವರ ಸ್ನೇಹ ಸಂಬಂಧವು ಒಂದು ಉತ್ತಮ ಸಂದೇಶವನ್ನು ನಮಗೆಲ್ಲರಿಗೂ ನೀಡುತ್ತದೆ. ಭಗವಾನ್ ಶ್ರೀಕೃಷ್ಣ ಮತ್ತು ಸುಧಾಮ ಇಬ್ಬರು ಆಚಾರ್ಯ ಸಂದೀಪನವರ ಆಶ್ರಮದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದರಂತೆ. ಒಂದು ದಿನ ಶ್ರೀಕೃಷ್ಣ ಮತ್ತು ಸುಧಾಮ ಇಬ್ಬರು ದಟ್ಟ ಅರಣ್ಯವೊಂದರ ಒಳಗೆ ಹೋಗಿದ್ದರು. ಅಲ್ಲಿ ಸಾಕಷ್ಟು ಸಮಯವನ್ನು ಕಳೆದರು. ಇಬ್ಬರು ಮಾತನಾಡಿಕೊಳ್ತಾ ಅಲ್ಲಿಯ ವಾತಾವರಣವನ್ನು ಸವಿಯುತ್ತಾ ಸಾಗುತ್ತಿದ್ದರು. ಹೀಗೆ ಹೋಗ್ತಾ ಇರುವಾಗ ಶ್ರೀಕೃಷ್ಣನಿಗೆ ಜೋರು ಹಸಿವಾಗಲು ಪ್ರಾರಂಭವಾಯಿತು. ಆ ಸಂದರ್ಭದಲ್ಲಿ ಸುಧಾಮನ ಬಳಿ ಸ್ವಲ್ಪ ಅವಲಕ್ಕಿ ಇತ್ತು. ಅವರು ಆಶ್ರಮದಿಂದ ಕಡೆಗೆ ತೆರಳುವಾಗ ಗುರು ಸಂದೀಪನವರ ಪತ್ನಿ ನೀಡಿದ್ದರು. ಜೊತೆಗೆ ಇಬ್ಬರು ಹಂಚಿಕೊಂಡು ತಿನ್ನಬೇಕು ಎಂದು ಹೇಳಿದ್ದರು. ಆದರೆ ಸುಧಾಮನು ತನ್ನ ಕೈಯಲ್ಲಿದ್ದ ತಿಂಡಿಯನ್ನು ಶ್ರೀಕೃಷ್ಣನ ಬಳಿ ಹಂಚಿಕೊಂಡಿರಲಿಲ್ಲ. ಶ್ರೀಕೃಷ್ಣನು ಬಹಳ ಹಸಿವಾಗುತ್ತಿದೆ, ನಿನ್ನ ಬಳಿ ತಿನ್ನಲು ಏನಾದರೂ ಇದ್ದರೆ ಕೊಡ್ತೀಯಾ ಎಂದು ಶ್ರೀಕೃಷ್ಣನು ಕೇಳಿದರು ಸುಧಾಮನಲ್ಲಿ. ಆಗ ಸುಧಾಮನು ನನ್ನ ಬಳಿ ಅವಲಕ್ಕಿ ಇದೆ ಎನ್ನುವುದು ಹೇಳದೆ ಸುಮ್ಮನಾದರು. ಸ್ವಲ್ಪ ಸಮಯದ ನಂತರ ಶ್ರೀಕೃಷ್ಣನು ಸುಧಾಮನ ತೊಡೆಯ ಮೇಲೆ ಮಲಗಿದನು. ಶ್ರೀಕೃಷ್ಣನು ಮಲಗಿದ ನಂತರ ಸುಧಾಮನು ಅವಲಕ್ಕಿಯನ್ನು ತಿನ್ನಲು ಪ್ರಾರಂಭಿಸ್ತಾನೆ. ಕೃಷ್ಣನ ಕಣ್ಣು ಮುಚ್ಚಿಕೊಂಡೇ ಸುಧಾಮನಲ್ಲಿ ಏನಾದರೂ ತಿನ್ನುತ್ತಿರುವೆಯೇ ನೀನು ಎಂದು ಶ್ರೀಕೃಷ್ಣನು ಕೇಳ್ತಾರೆ. ಆಗ ಸುಧಾಮನು ಏನೂ ಇಲ್ಲ, ಈ ಚಳಿಗೆ ನನ್ನ ಹಲ್ಲುಗಳು ನಡುಗುತ್ತಿದೆ, ಅದರ ಶಬ್ದ ನಿನಗೆ ಏನೋ ತಿನ್ನುವಂತೆ ಕೇಳಿಸ್ತಿದೆ ಎಂದು ಸುಧಾಮನು ಶ್ರೀಕೃಷ್ಣನಲ್ಲಿ ಹೇಳ್ತಾರೆ. ಆಗ ಶ್ರೀಕೃಷ್ಣನು ಸುಧಾಮನಿಗೆ ಇಬ್ಬರು ಸ್ನೇಹಿತರ ಕಥೆಯನ್ನು ಹೇಳ್ತಾರೆ. ಇಬ್ಬರು ಸ್ನೇಹಿತರು ಹೀಗೆ ಹೊರಗಡೆ ವಿಹಾರಕ್ಕೆಂದು ಬಂದಾಗ ಒಬ್ಬರಿಗೆ ತುಂಬ ಹಸಿವಿನಿಂದ ಕೂಡಿರ್ತದೆ. ಇನ್ನೊಬ್ಬನು ತಿನ್ನಲು ಆಹಾರವನ್ನು ಹೊಂದಿದ್ದನು. ಅವನು ಕತ್ತು ಮುಚ್ಚಿ ತಿನ್ನುವಾಗ ಹಸಿದ ಸ್ನೇಹಿತ ತಿನ್ನಲು ಏನಿದೆ ಎಂದು ಕೇಳಿದಾಗ ಅವನ ಸ್ನೇಹಿತ, ಇಲ್ಲಿ ತಿನ್ನಲು ಏನಿರುತ್ತದೆ, ಬರೀ ಮಣ್ಣು ಎಂದನು. ಹೀಗೆ ಸುಧಾಮನು ಶ್ರೀಕೃಷ್ಣನಿಗೆ ತಿಂಡಿಯನ್ನು ಹಂಚಿಕೊಳ್ಳಲಾಗದೇ ಇರುವುದಕ್ಕಾಗಿ ತನ್ನ ಜೀವನದಲ್ಲಿ ತುಂಬ ಕಷ್ಟವನ್ನು ಎದುರಿಸಬೇಕಾಯಿತು. ಬಡತನವು ಅವನನ್ನು ಕಿತ್ತು ತಿನ್ನುವಂತಾಗಿತ್ತು. ಹಳೆಯ ಸ್ನೇಹಿತನನ್ನು ಕಂಡು ಶ್ರೀಕೃಷ್ಣನಿಗೆ ಬಹಳ ಸಂತೋಷ ಆಯಿತು. ಕೃಷ್ಣನು ಸುಧಾಮನಿಗೆ ಪ್ರೀತಿಯಿಂದ ಶ್ರೀಮಂತ ಸತ್ಕಾರವನ್ನು ನೀಡಿದನು. ಮೃಷ್ಟಾನ್ನ ಭೋಜನವನ್ನು ಸ್ವೀಕರಿಸಿದ ಸುಧಾಮನು ಸ್ನೇಹಿತನಲ್ಲಿ ತನ್ನ ಕಷ್ಟವನ್ನು ಹೇಳದೆ ಸುಮ್ಮನಾದನು. ಜೊತೆಗೆ ತಾನು ತಂದ ಅವಲಕ್ಕಿಯನ್ನು ಕೊಡಲು ಹಿಂಜರಿದನು. ಆದರೆ ಸುಧಾಮನ ಸ್ಥಿತಿಯನ್ನು ಗಮನಿಸಿದ ಶ್ರೀಕೃಷ್ಣನು ಸುಧಾಮನಲ್ಲಿ ಅವಲಕ್ಕಿಯನ್ನು ಕೇಳಿ ಪಡೆದನು. ಜೊತೆಗೆ ರುಕ್ಮಿಣಿಯ ಬಳಿ ಲಕ್ಷ್ಮಿಯ ಅವತಾರ ತಾಳಿ ಸುಧಾಮನ ಕಷ್ಟಗಳನ್ನು ಪರಿಹರಿಸಲು ಹೇಳಿದನು. ಬಂದಿರುವ ವಿಚಾರವನ್ನು ಕೃಷ್ಣನಿಗೆ ಹೇಳದೆಯೇ ಮನೆಗೆ ಹಿಂದಿರುಗಿದನು. ಆದರೆ ಸುಧಾಮನು ಮನೆಗೆ ಬರುವಷ್ಟರಲ್ಲಿ ಮನೆಯ ಪರಿಸ್ಥಿತಿಗಳು ಬದಲಾಗಿದ್ದವು. ಹೆಂಡತಿ ಮಕ್ಕಳು ಉತ್ತಮ ಬಟ್ಟೆಯನ್ನು ತೊಟ್ಟಿದ್ದರು. ಜೊತೆಗೆ ಮನೆಯ ಸುಧಾರಣೆ ಹಾಗೂ ಬಡತನವು ನಿವಾರಣೆಯಾಗಿತ್ತು. ಇದೆಲ್ಲವೂ ಕೃಷ್ಣನ ಲೀಲೆ ಎನ್ನುವುದು ತಿಳಿದ ಸುಧಾಮ ಮತ್ತು ಅವನ ಕುಟುಂಬದವರು ಶ್ರೀಕೃಷ್ಣನಿಗೆ ಧನ್ಯವಾದವನ್ನು ಸಲ್ಲಿಸಿದರು. ದೇವರಿಗಾಗಿ ನಮ್ಮ ಭಕ್ತಿ ಮತ್ತು ಭಕ್ತಿಗಾಗಿ ನಾವು ಏನನ್ನು ಪ್ರತಿಯಾಗಿ ಬೇಡಿಕೊಳ್ಳಬಾರದಂತೆ. ನಾವು ಏನು ಬಯಸ್ತೇವೆ ಮತ್ತು ಏನು ಮಾಡಬಾರ್ದು ಎಂದು ದೇವರಿಗೆ ನಮಗಿಂತ ಚೆನ್ನಾಗಿ ತಿಳಿದಿರುತ್ತದೆ. ನಾವೆಲ್ಲದಕ್ಕೂ ದೇವರನ್ನು ನಂಬಬೇಕು. ಎಲ್ಲವೂ ಅವನ ಆಯ್ಕೆಯಿಂದ ನಡೆಯುತ್ತದೆ. ದೇವರು ನಮಗಿಂತ ಉತ್ತಮವಾದ ಯೋಜನೆಯನ್ನು ಸೃಷ್ಟಿಸಿರುತ್ತಾನೆ. ಸುಧಾಮನ ಪ್ರಕರಣದಲ್ಲೂ ಅದೇ ಆಗಿದೆ. ಸುಧಾಮನು ಭಗವಂತನಿಂದ ಏನೂ ಕೇಳದಿದ್ದರೂ ಕೃಷ್ಣನು ಅವನಿಗೆ ಹಣ ಮತ್ತು ಸಂಪತ್ತನ್ನು ನೀಡಿರ್ತಾನೆ. ಇದು ಇಂದಿನ ಪೌರಾಣಿಕ ಕಥೆ ಆಗಿದೆ. ಇನ್ನು ಮುಂದೆ ಇನ್ನಷ್ಟು ಕಥೆಗಳನ್ನು ನೀಡಲು ನಾನು ಬಯಸ್ತೇನೆ. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.